ಹಂಗೆ ನಡಿ ಹಂಗೆ ನಿಂತ್ಕೊಳ್ಳಿ ಮಾತಾಡಿ. ನಾವು ಪ್ರತಿ ವರ್ಷ ಈ ಕಾರ್ತಿಕ ದೀಪೋತ್ಸವ ಪ್ರತಿ ಅಮಾವಾಸ್ಯೆ ಮಾಡ್ತೀವಿ ಸರ್, ಮಾಡ್ತೀವಿ. ಜನನು ಬೇಜಾನ್ ಜನ ಸೇರ್ತಾರೆ, ಸಾವಿರಾರು ಜನ. ಪ್ರಸಾದನೂ ಮಾಡಿರ್ತೀವಿ. ಜೊತೆಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಎಲ್ಲ ಬಸವಗುಡಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಪ್ರತಿ ವರ್ಷದಂತೆ 20 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ತುಂಬ ಜನ ನಮಗೆ ಒಳ್ಳೆಯ ಪ್ರತಿದಿನ ಜಾಸ್ತಿ ಆಯ್ತಾ ಇದ್ದಾರೆ. ನಮ್ಮ ಈ ವಿನಾಯಕ ನಡ್ಕಲಪ್ಪ ಸರ್ಕಲ್ ಗಣೇಶನ ದೇವಸ್ಥಾನ ಈ ಥರ ಚೆನ್ನಾಗಿ ಇದು ಮಾಡಿಕೊಡ್ತಾ ಬೆಂಗಳೂರು ಸೌತಲ್ಲಿ ಎಲ್ಲೂ ಆಗಲ್ಲ ಈ ಥರ. ಪ್ರತಿ ವರ್ಷ ಇದ್ದೇ ಇರುತ್ತೆ. ನಿಮ್ಮ ಹೆಸರುಗಳನ್ನ ಹೇಳಲಿಲ್ಲ, ನೀವು ಯಾರಂತ ಹೇಳಿಲ್ಲ. ನಾವು ಈ ಬಸವನ ದೇವಸ್ಥಾನದ ನಾವು ಒಬ್ಬರು ಟ್ರಸ್ಟಿ ವೇಣುಗೋಪಾಲ್ ಅಂತ, ವೇಣುಗೋಪಾಲ್ ಶಿವಣ್ಣ ಅಂತ ನಮ್ಮ ದೇಶ ಬಂದು ಕಾಂತರಾಜು, ಲಕ್ಷ್ಮೀಕಾಂತ್, ರಂಗನಾಥ್, ರಾಜಿ ಅಂತ ಎಲ್ಲ ನಾವು ಈ ನಮ್ಮ ನಡ್ಕಲಪ್ಪ ಸರ್ಕಲ್ ನಾಗರಿಕರೆಲ್ಲರೂ ಸೇರಿ ಈ ಒಂದು ದೇವಸ್ಥಾನವನ್ನು 24-25 ವರ್ಷದಿಂದ ಮಾಡಿಕೊಂಡು ನಾವು ಇದನ್ನ ಬೆಳೆಸ್ಕೊಳ್ತಾ ಬಂದಿದ್ದೀವಿ. ದೀಪೋತ್ಸವ ನಡೀತಾ ಇದೆ. ದಿನ ಜನ ಜಾಸ್ತಿ ಆಯ್ತವ್ರೆ. ಈ ಶುಭ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪ್ರತಿ ವರ್ಷನೂ ಇದೇ ಥರ ಭಕ್ತಾದಿಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ದೇವಸ್ಥಾನ ಕಾರ್ಯಕ್ರಮ ನೆರವೇರಿಸ್ಕೊಬೇಕಂತ ಅವ್ರು ನಾವು ಕೋರ್ಕೋತೀವಿ. ದೇವ್ರನ್ನ ಏನು ಕೇಳ್ಕೊತೀರಾ ಇವತ್ತು? ದೇವರ ಅಭಿವೃದ್ಧಿ ಇನ್ನು ಮುಂದೆ ಅದು ಜನಗಳಿಗೆ ಬಂದವರಿಗೆಲ್ಲರಿಗೂ ಅಭಿವೃದ್ಧಿ ಮಾಡಿ ಒಳ್ಳೆ ಜ್ಯೋತಿ ಥರ ಇನ್ನು ಬೆಳಗಲಿ, ಜನಗಳ ಅಭಿವೃದ್ಧಿ ಆಗಲಿ, ಒಳ್ಳೆಯದಾಗಲಿ, ಪ್ರತಿ ವರ್ಷನೂ ಅಭಿವೃದ್ಧಿ ಆಯ್ತಾ ಇರಲಿ, ಇನ್ನಷ್ಟು ಜಾಸ್ತಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊತೀವಿ. ಒಳ್ಳೆ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ದೇವ್ರಿಗೆ ಬೇಡ್ಕೊತೀವಿ. ಈ ವರ್ಷ ದೀಪೋತ್ಸವ ಏನು ವಿಶೇಷ? ಇದು ಹೊಸದಾಗಿ ನಾವು ಚೇಂಜ್ ಮಾಡಿದ್ದೀವಿ. ಇದನ್ನ ಮೊದಲಾದರೆ ಇದು ಮಾಡ್ತಾ ಇದ್ರು, ಸ್ಟ್ಯಾಂಡಿಂಗ್ ದೀಪ ಅಂತ ಮಾಡ್ಕೊಂಡಿದ್ದಾರೆ. ಸ್ಟ್ಯಾಂಡಿಂಗ್ ದೀಪ ಎಲ್ಲ ಮಾಡಿ ದಿನ ಜಾಸ್ತಿ ಆಯ್ತಾ ಇದೆ. ದೀಪೋತ್ಸವ 20,000 ಇತ್ತು, 25,000, 30,000 ಪ್ರತಿ ವರ್ಷ 50,000 ಜಾಸ್ತಿ ಮಾಡ್ಕೊಳ್ತಾ ಇರ್ತೀವಿ. ಇದೇ ಥರ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಅಷ್ಟು ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಜಾಸ್ತಿ ಆಗವ್ರೆ. ಇವತ್ತು ಇಲ್ಲಿ ಏನಿಲ್ಲ ಅಂದ್ರೆ 1,000-2,000 ಜನ ಸೇರ್ತೀವಿ. ತುಂಬ ಜನ ಬಂದು ಒಂದು 6:30ಗೆ ಸ್ಟಾರ್ಟ್ ಮಾಡಿದ್ದು. ಈಗ ಒಂದು 9 ಗಂಟೆ ದೀಪ ಉಳಿತಾ ಇದೆ. ನಮ್ಮ ಏರಿಯಾ ಮಾಜಿ ಮಹಾಪೌರರು ಬಂದು ಉದ್ಘಾಟನೆ ಮಾಡಿದ್ರು. ಅವರ ಒಂದು ಸಹಕಾರ ನಮ್ಮ ಬಸವಗುಡಿಯ ವಿನಾಯಕನ ದೇವಸ್ಥಾನ ನಡ್ಕಲಪ್ಪ ಸರ್ಕಲ್ ಇವರಿಗೆ ಒಳ್ಳೆ ಇದಾಗಿದೆ. ಒಳ್ಳೆ ಕೆಲಸ ಮಾಡಿದಾರಾ? ಇದು ಇನ್ನೂ ಚೆನ್ನಾಗಾಗಲಿ. ಅವರು ಅಭಿವೃದ್ಧಿ ಆಗಲಿ. ನಮಗೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಏನೇ ಆಗಲಿ ತುಂಬ ಒಳ್ಳೆ ರೀತಿಯಲ್ಲಿ ಕಟ್ಟೆ ಸತ್ಯನಾರಾಯಣ ಅವರು ನಮಗೆ ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲ ಬಸವಗುಡಿ ನಾಗರಿಕರಿಗೆ ಅವರಿಗೆ ನಾವು ವಂದನೆಯನ್ನು ಇದು ಮಾಡ್ತಾ ಇದ್ದೀವಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ.